ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ BMTC ಕಂಡಕ್ಟರ್ ಲಿಸ್ಟ್ ಅನೌನ್ಸ್ ಆಗಿದೆಯಲ್ಲ, ಅದ್ರ ಬಗ್ಗೆ ಕೆಲವೊಂದು ಡೌಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಿದ್ರಿ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದ ವಿಷಯ ಏನಪ್ಪ ಅಂತ ಕೆಲವೇ ಕ್ಷಣಗಳಲ್ಲಿ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. BMTC ಕಂಡಕ್ಟರ್ ಹುದ್ದೆಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ, ನಿಮ್ಮ ಸ್ನೇಹಿತರಾಗಿದ್ದರೂ ಕೂಡ ಅವರಿಗೆ ಈ ಲಿಂಕ್ನ ಶೇರ್ ಮಾಡಿ, ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇವತ್ತೇನು ಮಾತಾಡೋಕ್ಕೆ ಬಂದಿದ್ದೀನಪ್ಪ ಅಂತಂದರೆ, ನಾನು ಹಲವಾರು ನನ್ನ ಹಳೆ ವಿಡಿಯೋ ತೆಗೆದು ನೋಡಿ. ಹಳೆ ವಿಡಿಯೋದಲ್ಲಿ ಒಂದು ರಿಪೀಟೇಷನ್ ಮಾಡಿದ್ದೀನಿ, ಒಂದು 3-4 ಸಲ ರಿಪೀಟೇಷನ್ ಮಾಡಿದ್ದೀನಿ. ಆದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾಯಿದ್ದೀರಾ. ಇವತ್ತು ಕ್ಲಿಯರಾಗಿ ಹೇಳ್ತಿದ್ದೀನಿ, ವಿತ್ ರೆಕಾರ್ಡ್ಸ್ ಸಮೇತ ಹೇಳ್ತಿದ್ದೀನಿ. ದಯವಿಟ್ಟು 30 ಅಂಕ ಪಡೀಲೇಬೇಕಾ ಅಥವಾ ಪಡೆದಿದ್ರೆ ಜಾಬ್ ಸಿಗಲ್ವಾ ಅಂತ ನಾನು ಇವಾಗ ರೆಕಾರ್ಡ್ ಸಮೇತ ಹೇಳ್ತೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋ ನೋಡಿ, ಓಕೆನಾ? ಇವಾಗ 2 ಪೇಪರಿಂದ 30% ಆಗಬೇಕು ಅಂತ ಅಲ್ಲಿ ಕೊಟ್ಟಿರೋದು. ನೋಟಿಫಿಕೇಷನಲ್ಲಿ ತೆಗೆದು ನೋಡಿ. ಪ್ರತಿಯೊಂದು ಪತ್ರಿಕೆಯಲ್ಲೂ 30 ಅಂಕಗಳು ಅಂತ ಕೊಟ್ಟಿದ್ದರೆ ಅದು ನೀವೇನು ಡೌಟ್ಸ್ ಇತ್ತೋ ಅದು ಹೇಳ್ಬೋದಿತ್ತು. ಆದರೆ ಪ್ರತಿಯೊಂದು ಅಂತ ಕೇಳಿಲ್ಲ, ಟೋಟಲ್ 30% ಅಂದರೆ 60 ಅಂಕಗಳು. ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ, ನೀವು ಯಾವಾಗಲೂ ಕಮೆಂಟ್ ಬಾಕ್ಸಲ್ಲಿ ಇದನ್ನು ಹಾಕಕ್ಕೆ ಹೋಗ್ಬಿಡಿ. ಇದು ಯಾರು ನೋಡಿಲ್ಲ ಅಂತಂದರೆ ನಿಮ್ಮ ಸ್ನೇಹಿತರು ಅವ್ರಿಗೆ ಶೇರ್ ಮಾಡಿಬಿಡಿ ಡೈರೆಕ್ಟ್ ವಿಡಿಯೋನ. ಇವತ್ತು ಹೇಳ್ತಾ ಇದ್ದೀನಿ, HKನಲ್ಲಿ ಕಲ್ಯಾಣ ಕರ್ನಾಟಕದ ಏನು 1:5 ಆಯಿತು, ಅದರಲ್ಲಿ 1:5ಗೆ ಸೆಲೆಕ್ಷನ್ ಆಗಿರೋದು ನಾನು ವಿತ್ ರೆಕಾರ್ಡ್ ಸಮೇತ ನಿಮ್ಗೆ ಹೇಳ್ತೀನಿ. ಒಂದು ನೋಟ್ ಮಾಡ್ಕೊಳ್ಳಿ. 1:5ನಲ್ಲಿ ಲೇಡಿ ರ್ಯಾಂಕ್ ನಂಬರು 2305 2305 ಅವ್ರದ್ದು ಲೇಡಿ ತೆಗೆದು ನೋಡಿ. 1:5ನಲ್ಲಿ ಸೆಲೆಕ್ಟ್ ಆಗಿದೆ, ಜನರಲ್ ಮೆರಿಟ್. ಅವ್ರದ್ದು ಬೇಕಾದ್ರೆ ನಂಬರ್ ಹೇಳ್ತೀನಿ, BMH 103240. ಇದನ್ನೇ ನೋಟ್ ಮಾಡ್ಕೊಂಡು ಬೇಕಾದ್ರೆ ತೆಗೆದು ನೋಡಿ. ಅವ್ರದ್ದು 2A ಕೆಟಗರಿ ಬರುತ್ತೆ. ಒಂದು ಪೇಪರ್ನಲ್ಲಿ 42.75 ಆಗಿದೆ, ಓಕೆನಾ? ಇನ್ನೊಂದು ಪೇಪರಲ್ಲಿ 19 ಆಗಿದೆ ನೋಡಿ. ಸೆಕೆಂಡ್ ಪೇಪರ್ನಲ್ಲಿ 19 ಆಗಿದೆ, ಆದರೂ 1:5ಗೆ ಸೆಲೆಕ್ಟ್ ಆಗಿದೆ. ಓಕೆ, ಒಂದು ಲೇಡಿ ಕ್ಲಿಯರ್ ಆಯಿತಾ? ಇನ್ನು ಮೇಲ್ ಪಾರ್ಟ್ನರ್ ಒಬ್ರು ಹೇಳ್ತೀನಿ ನೋಡಿ. ಮೇಲ್ ಕ್ಯಾಂಡಿಡೇಟ್ದು ರ್ಯಾಂಕ್ ನಂಬರ್ 3188 ನೋಟ್ ಮಾಡ್ಕೊತಿದ್ದೀರಾ? ರ್ಯಾಂಕ್ ನಂಬರ್ 3188. ಅವ್ರದ್ದು ನಂಬರ್ ಕೂಡ ಹೇಳ್ತೀನಿ ಬೇಕಾದ್ರೆ ನೋಡಿ. BMH 104312 3A ಕೆಟಗರಿ. ಫಸ್ಟ್ ಪೇಪರ್ನಲ್ಲಿ 46.75 46.75 ಆಗಿದೆ. ಸೆಕೆಂಡ್ ಪೇಪರ್ನಲ್ಲಿ 14 ಆಗಿದೆ. ಅರ್ಥ ಆಗ್ತಿದೆಯಾ? ಸೆಕೆಂಡ್ ಪೇಪರ್ನಲ್ಲಿ 14 ಆಗಿದೆ. 30 ಆಗಿರಲೇಬೇಕು ಅನ್ನೋರಿಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಇದು ಡೌಟು ಸರ್, ಏನು ಮಾಡ್ಬೇಕು ಸರ್ ಅಂತೆಲ್ಲ ಕೇಳೋಕ್ಕೆ ಹೋಗ್ಬಿಡಿ. ದಯವಿಟ್ಟು ವಿತ್ ರೆಕಾರ್ಡ್ ಸಮೇತ ನಿಮಗೆ ಪ್ರೂಫ್ ಸಮೇತ ನಿಮ್ಗೆ ಆಗ್ತಾಯಿದ್ದೀನಿ. ಫಸ್ಟ್ ಪೇಪರು 46.75, ಸೆಕೆಂಡ್ ಪೇಪರ್ನಲ್ಲಿ 14 ಆಗಿದೆ. ಅವರು ಕೂಡ 3A ಕೆಟಗರಿ 1:5ನಲ್ಲಿ ಸೆಲೆಕ್ಷನ್ ಲಿಸ್ಟಲ್ಲಿ ಬಂದಿದೆ. ಈ ಥರ ಕೆಲವೊಂದು ಸುಮಾರು ಇದ್ದಾವೆ. ಚೆಕ್ ಮಾಡ್ತಾ ಹೋದೆ, ನಾನು ಚೆಕ್ ಮಾಡ್ಕೊಂಡಿದ್ದೀನಿ. ಬಟ್ ನಿಮ್ಗೊಂದು 2 ಉದಾಹರಣೆ ಕೊಟ್ಟಿದ್ದೀನಿ. ಏಕೆಂದರೆ ಇದು KEನವರು ಏನು ಎಲ್ಲರದು ಲಿಸ್ಟ್ ಬಿಟ್ಟಿದ್ದಾರೆ, ಹಾಗೆ 1:5 ಲಿಸ್ಟ್ ಬಿಟ್ಟಿದ್ದಾರೆ. ಅದನ್ನು ತೆಗೆದು ನೋಡಿ ಹೇಳ್ತಿರೋದು. ನಾನೇನು ವಿತ್ ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ. ಅದನ್ನು ತೆಗೆದು ನೋಡಿ. ಬೇಕಾದ್ರೆ ನೀವೊಂದ್ಸಲ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಇನ್ನು 60 ಮೇಲಾಗಿರೋರು ಎಲ್ಲರೂ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. 1:5ನಲ್ಲಿ ಕರೆಯೋಕ್ಕಾಗಲ್ಲ. ನಾನು ಹಳೆ ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಅದು 1:2ನೇ ಬರೋದು. ಹಣೆ ಬರ ನಿಮ್ಮ ಲಕ್ ಅನ್ನೋದೇನಾದ್ರು ಇದ್ದರೆ 60 ಮಾರ್ಕ್ಸಿಗೂ ಆಗುತ್ತೆ, ಲಕ್ ಇಲ್ಲ ಅಂದರೆ 90 ಮಾರ್ಕ್ಸಿಗೂ ಆಗೋಲ್ಲ. ನಾನು ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳ್ತಾನೆ ಬರ್ತಾಯಿದ್ದೀನಿ, ಓಕೆನಾ? BMTC ಕಂಡಕ್ಟರ್ ಹುದ್ದೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.